ಕಳೆದೊಂದು ತಿಂಗಳಿನಿಂದ ಕಸ ವಿಲೇವಾರಿ ಮಾಡದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಕಸದ ರಾಶಿಯಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡುತ್ತಿದೆ ಎಂದು ಆರೋಪಿಸಿ ಬೆಳಗಾವಿಯ ಕಂಗ್ರಾಳಿ ಕೆಎಚ್ ಗ್ರಾಮದ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಸ್ಥಳೀಯರ ಪ್ರತಿಭಟನೆಗೆ ಆಟೋ ಚಾಲಕರು ಸಾಥ್ ನೀಡಿದ್ದು, ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳಿ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಪ್ರಮುಖ ರಸ್ತೆಗಳಲ್ಲಿ ಬಿದ್ದಿರುವ ಕಸವನ್ನು ಕೂಡಲೇ ತೆರವುಗೊಳಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸಾರ್ವಜನಿಕರು ಎಚ್ಚರಿಕೆ ನೀಡಿದ್ದಾರೆ. ತೆರವು ಮಾಡುತ್ತಿರುವ ಅಧಿಕಾರಿಗಳಿಗೆ, ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ವಿಡಿಯೋಗೆ ಇದು ಒಂದ್ ತಿಂಗಳ 15 ದಿವಸ ಆತ್ರಿ ಸರ್. ಇಲ್ಲಿ ಇಲ್ಲಿ ಈ ಕೇಳೋರು ಹೇಳೋರು ಯಾರು ಇಲ್ದಂಗ ಆಗೈತ್ರಿ ಈ ಏರಿಯಾಗ್ರಿ. ಇದು ಕಸದಿಂದ ಮಕ್ಕಳಿಗೆ ವೈರಸ್ ಅವು ಅಂತೇಳಿ ಮೊದ್ಲ ರೋಗಗಳು ಬರಾಕತ್ತಾವ್ರಿ. ಇದನ್ನ ಕೇಳೋರು ಅಧಿಕಾರಿಗಳು ಅದಾರೋ, ಜೀವಂತ ಅದಾರೋ, ಏನ್ ಸತ್ತಿದಾರೋ, ಏನ್ ಮಕ್ಕಳದ ವಿಚಾರ ಯಾರು ಮಾಡೋರು ಅದಾರೋ ಇಲ್ಲೋ. ಈಗ ಒಂದ್ 20 ದಿನ ಮ್ಯಾಗ ಆತ್ರಿ ಸರ್. ಯಾರು ಬಂದೇ ಇಲ್ರಿ ಇಲ್ಲಿ. ಗಮನಕ್ಕೆ ತಂದಿದ್ದೇವ್ರಿ ಅವ್ರಿಗೆ. ಅವ್ರು ಹೇಳ್ತಾರೋ ಕಾರ್ಪೊರೇಷನ್ ಅವ್ರಿಗೆ ಹೇಳ್ರ, ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತಾರ್ರಿ. ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ರ, ಕಾರ್ಪೊರೇಷನ್ ಅವ್ರದ್ದು ಹೆಸರು ಹೇಳ್ತಾರೆ. ಇದು ಇಬ್ಬರದು ಲಿಮಿಟ್ ಬರ್ತೈತಿ ಸರ್, ಇಬ್ಬರದು ಲಿಮಿಟ್ ಬರ್ತೈತಿ. ಇದನ್ನ ಕೇಳೋರು ಹೇಳೋರು ಇಲ್ದಂಗ ಆಗೈತಿ ಸರ್. ಹಿಂಗ ಹಾಕತ್ತಾರ ಸರ್. ಮತ್ತ ಇನ್ನೊಂದ್ ಏನಾಗೈತ್ರಿ ಸರ್, ಈಗ ಇಲ್ಲಿ ನಡ ಮಠ ರೋಡ್ ಕಚರಾ ಹೋಗಿತಾರ ಇತ್ರಿ. ಇದು ಸಾಲಿ ಮಕ್ಕಳ ಹಿಂಗ ದಾಟಿ ಬರ್ಬೇಕಾದ್ರೆ ಮುಂದೆ ಹೈವೇ ವೆಹಿಕಲ್ ಬರ್ತಾವ್ರಿ, ಇಲ್ಲಿ ಸೀದಾ ಮೈ ಮ್ಯಾಗ ಬರತ್ತವ್ರಿ. ಹಿಂಗಾಗಿ ಇದ ಸ್ಪಾಟ್ದಾಗ ಒಬ್ಬ ಡೆತ್ ಆದ್ರಿ ಸರ್, ಈ ಕಚರಾ ಸಲುವಾಗನ ರೀ. ಮತ್ತ ಇದು ಹಿಂಗ ಕೇರ್ಲೆಸ್ ಮಾಡ್ಕೊಂತ ಹೋದ್ರಂದ್ರ ಇಲ್ಲಿ ಇದ್ದ ಸ್ಥಳೀಯ ಸಾರ್ವಜನಿಕರು ನಾವ್ ಎಲ್ಲಿ ಹೋಗ್ಬೇಕ್ರಿ? ಹಿಂಗ ಸಾಯ್ಕೊಂತ ಹೋಗ್ರಿ. ಇವ್ರು ಯಾರೋ ಮಾಡಿದ ತಪ್ಪಿಗೆ ಯಾರೋ ಅನುಭವಿಸೋಂತ ಹೋಗೋದ್ರಿ. ಕಾರ್ಪೊರೇಟರ್ಗೆ ಇಲ್ಲಿ ಸಂಬಂಧ ಇಲ್ಲ ಅಂತನ್ರಿ, ಗ್ರಾಮ ಪಂಚಾಯತ್ ಅವ್ರ ಸಂಬಂಧ ಅಂತನ್ರಿ. ಅವ್ರ ಇಲ್ಲಿ ಈ ಕಡೆ ಇದ್ರಾಗ ಹೋಗಿದ್ ಸರ್. ನಾವ ಮಲ್ತಾಯಿ ಧೋರಣೆ ಆಗೈತಿ ಸರ್, ಇಲ್ಲಿ ಹಂಗಾಗೈತಿ ಸರ್. ಶ್ರೀನಿವಾಸ್ ತಳವ್ರ ಅಂತ ಹೇಳ್ರಿ, ಇಲ್ಲಿ ಗ್ರಾಮಸ್ಥರು. ಇಲ್ಲ ಸರ್, ಇಲ್ಲಿ ಒಂದ್ ತಿಂಗಳ ಆಗಾಕ್ ಬಂದ್ರಿ ಕಚರಾ ಬಿದ್ರಿ. ಈಗ ಇನ್ನಾದ್ರೂ ಯಾರು ತಯಾರು ಬಂದಿಲ್ಲ, ಯಾರು ಇಲ್ಲ ಸರ್. ಎಟ್ಟೆಡ್ರು ಕೇಳಂಗಿಲ್ಲ ಯಾರು ಸರ್. ಇಲ್ಲಿ ನಾವು ರಿಕ್ಷಾ ಹೊಡಿತೇವ್ರಿ ಸರ್. ಇಲ್ಲಿ ಇದೆಲ್ಲಿಂದಾಗ ಸಾಲಿ ಹುಡುಗರು ಹೋಗ್ಬೇಕಂದ್ರೆ ಆ ಕಡೆಯಿಂದ ಹೋಗ್ಬೇಕಂದ್ರೆ ಕಚರಾ ಇರ್ತೈತಿ ಸರ್. ಅವ್ರು ಮುಚ್ಕೊಂಡು ಈ ರೋಡ್ ಮ್ಯಾಗ ಬರ್ತಾರ್ರಿ. ನಾವು ಗಾಡಿ ತಗೊಂಡ್ ಹೋಗ್ತಾ ಇರ್ತೇವ್ರಿ, ಅವ್ರು ನಡಕ್ ಬರ್ತಾರ ಸರ್. ಅವಾಗ ಬ್ರೇಕ್ ಹೊಡೋದು ನಾವು ಅವ್ರಿಗೆ ಸೈಡ್ ಸರ್ ಹೋಗ್ರಿ ಅಂತ ನಾವು ಹೇಳೋದಾಗ ಪರಿಸ್ಥಿತಿ ಬಂದಿದೆ ಸರ್. ಈಗ ಅಷ್ಟು ಕಚರಾ ಇಲ್ಲ, ರೋಡ್ ಮ್ಯಾಗ ಬಂದಿತ್ತು ಸರ್. ಅದು ಮತ್ತೆ ಈಗ ಒಳಗೆ ಹಾಕಿದಾರೆ ಸ್ವಲ್ಪ. ಅಲ್ಲಿ ತಗ್ಯಾರ ನೋಡಾರ ಯಾರು ಇಲ್ಲ ಸರ್. ಹಂಗಾಗೈತೆ ನೋಡಿ ಸರ್ ಪರಿಸ್ಥಿತಿ. ಈಗ ಯಾರು ಮ್ಯಾನ್ ಅದಾರ ಯಾರು ಏನ್ ಹೇಳೋ ತಿಳಿಯೋದು ಸರ್ ನಮ್ಗೆ ಹೆಂಗಾಗೈತ್ರಿ. ಹಾ ರೀ, ತೆಗಿತಾ ಇಲ್ರಿ, ಅಲ್ಲೇ ಇರ್ತಿದ್ರ ಅದ. ಮತ್ತೆ ನಾಯಿ ಹಂದಿಗಳು ಬರ್ತಾ ಮತ್ತೆ ರೋಡ್ ಮ್ಯಾಗ ಬರ್ತಿದ್ರ ಅದ. ಮತ್ತೆ ಅದನ್ನ ನೋಡ್ಕೊಂಡು ಎಲ್ಲಾರು ಮುಚ್ಕೊಂಡು ಹೋಗ್ತಾರೆ ಕರೆ, ಅಲ್ಲಿ ಯಾರು ನೋಡಂಗಿಲ್ಲ. ಹಂಗಾಗಿಬಿಟ್ಟೈತಿ ಸರ್. ಈಗ ಯಾರು ಮಾಡಿಲ್ಲ ಸರ್. ಅದು ಈಗ ಒಂದ್ ತಿಂಗಳ ಹಾಕಕ್ ಬಂದ್ ನೋಡ್ರಿ ಸರ್. ನಾನು ನೋಡೋದೈತ್ರಿ ಸರ್. ನಾನು ನೋಡಕತ್ತ ಒಂದ್ ತಿಂಗಳ ಹಾಕಕ್ ಬಂದ್ ಸರ್. ಇನ್ನಾದ್ರೂ ಯಾರು ತೆಗ್ದಿಲ್ಲ ಏನಿಲ್ರಿ ಸರ್. ಹಂಗ ಇದೆ ಸರ್. ಓಡಾಡೋದು ಕಷ್ಟ ಆಗಿದೆ ಸರ್. ಯಾಕಂದ್ರೆ ಅದ್ರ ಬಾಜುಕ್ ಯಾರು ಹೋಗಂಗಿಲ್ಲ ಸರ್. ಎಲ್ಲ ರೋಡ್ ಮ್ಯಾಗ ಹಿಂಗೆ ನಡ್ಕೊಂತ ಹೋಗ್ತಾರಲ್ರಿ ಸರ್. ನಾವು ಗಾಡಿ ಹೊಡಿತಿರ್ತೇವೆ ಸರ್, ನಡ್ಕೊ ಬರ್ತಾರಿಲ್ಲ. ಹಂಗಾಗ್ಬಿಟ್ಟೆ ಸರ್ ಈಗ ಪರಿಸ್ಥಿತಿ. ಅಲ್ಲಿ ಮ್ಯಾಗ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಕಸ ಇರ್ತೈತೆ ಸರ್. ಯಾರು ಹೋಗಂಗಿಲ್ಲ ಆ ಕಡೆ, ರೋಡ್ ಮ್ಯಾಗ ಬರ್ತಾರೆ ಸರ್. ನನ್ನ ಹೆಸರು ಅಕ್ಷಯ್ ಹಿರೇಮಠ್ರಿ ಸರ್.